ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ 5 ಸೇತುವೆ ಜಲಾವೃತವಾಗಿದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ನಿಪ್ಪಾಣಿ ತಾಲೂಕಿನಲ್ಲಿ 3 ಸೇತುವೆ ಜಲಾವೃತವಾಗಿದೆ. ಚಿಕ್ಕೋಡಿ ತಾಲೂಕಲ್ಲಿ 2 ಕೆಳಹಂತದ ಸೇತುವೆ ಮುಳುಗಡೆಯಾಗಿದೆ. ಇಲ್ಲಿ ಬೆಳಗಾವಿ ಗೋವಾ ನ್ಯಾಷನಲ್ ಹೈವೇ ಇದೆಯಲ್ಲ, ಇದರ ಸಂಚಾರನೇ ಬಂದಾಗ್ಬಿಟ್ಟಿದೆ. ಅಲ್ಲಿ ನದಿ ಪಾತ್ರದ ಜನರಿಗೆ ನೀರಿಗೆ ಯಾರೂ ಇಳಿಯಕೂಡದು ಅಂತ ಸೂಚನೆ ಕೂಡ ಹೋಗಿದೆ. ಇಡೀ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಜೋರಾಗಿರುತ್ತಲ್ಲ, ಆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳ ಒಳಹರಿವು ಸಹಜವಾಗಿ ಹೆಚ್ಚಾಗಿಬಿಡುತ್ತೆ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದ ಕಡೆಯಿಂದ 30,000ಕ್ಕೂ ಅಧಿಕ. ಈಗ ಅಲ್ಲಿ ನೀರು ತುಂಬಿಕೊಂಡಿದ್ದು ಏನು ಮಾಡ್ತಾರೆ ಅವರು? ಅಲ್ಲಿ ನೀರು ತುಂಬಿಕೊಡುತ್ತಲ್ಲ ಮಹಾರಾಷ್ಟ್ರದಲ್ಲಿ, ತುಂಬಿಕೊಂಡಿದ್ರೆ ಅವರು ಕೂಡ ಬಿಟ್ಟುಬಿಡ್ತಾರೆ. 30,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಟ್ಟಿರೋದು ಅಲ್ಲಿಂದ. ಈ ಕಡೆ ಮಳೆನೂ ಜಾಸ್ತಿ, ಮಹಾರಾಷ್ಟ್ರದವ್ರು ನೀರು ಕೂಡ ಬಿಡ್ತಾ ಇದ್ದಾರೆ ಎಂದಾಗ ನಿಮಗೆ ನೆನಪಿರಲಿ, ಕರ್ನಾಟಕದಲ್ಲಿ ಬರ ಇದ್ದಾಗಲೂ ಕೂಡ ಮಹಾರಾಷ್ಟ್ರದಲ್ಲಿ ಚೆನ್ನಾಗಿ ಮಳೆಯಾಗಿ ಆ ನೀರನ್ನು ಅವಾಗ ಅವ್ರು ಬಿಟ್ಟಿದ್ದರು. ಅದು ಬಹಳ ಅನುಕೂಲ ಕೂಡ ಇಲ್ಲ ಆಗಿತ್ತು. ಚಿಕ್ಕೋಡಿ ಉಪವಿಭಾಗದಲ್ಲಿ 5 ಕೆಳ ಹಂತದ ಸೇತುವೆ ಜಲಾವೃತವಾಗಿದೆ. ನಿಪ್ಪಾಣಿ ತಾಲೂಕಲ್ಲಿ 3 ಸೇತುವೆ ಜಲಾವೃತವಾಗಿದೆ.